ಹೇಳಿದ ಸ್ಥಾನವೇ ಇಲ್ಲಿ ನನ್ನ ಜನ್ಮ ರಹಸ್ಯ ತಿಳಿಯುವುದು ಎಂದು ಹೇಳಿದೆ. ಆ ರಹಸ್ಯವಾದರೂ ಏನು? ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ನೀನು ಏನು ಹೇಳ್ತೀಯ ತಿಳಿಯದು ತಾಯಿ. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ಕಾಂತಿಯು ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ದನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡಿದ್ದ ಚಿಕ್ಕಂದಿನ ನೆನಪುಗಳು ಚೇತರಿಸುತ್ತಿದೆ. ನೀನು ಯಾರು? ನಮ್ಮಿರುವರ ಸಂಬಂಧವೇನು ತಿಳಿಸಬಲ್ಲೆಯ ತಾಯಿ? ಕುಮಾರ, ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕಂದ. ಏನು? ನನ್ನ ಎತ್ತ ಮಾತೆ ಕುಂತಿ ದೇವಿ. ಅಮ್ಮ, ನಿನ್ನನ್ನು ನೋಡಿದ ಇದೇ ಸುದಿನ ತಾಯಿ, ಸುದಿನ.
ನಿನ್ನ ಅಡಿದಾವರಗಳಿಗೆ ಅರ್ಪಿಸುವನು, ಸ್ವೀಕರಿಸುತ್ತಾಯೇ. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಕೀರ್ತಿ? ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿನ ಜಲಚರಗಳು ಈ ಪಾಪಿ ದೇಹವನ್ನು ಅಲ್ಲಿನ ಜಲಚರಗಳು ಕೂಡ ತಿನ್ನದೆ ಬಿಟ್ಟು ಬಿಟ್ಟುವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಕುವು ತಾಯಿ. ಹೀಗಿರುವಲ್ಲಿ ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಕುಲದವನು, ಸೂತ ಕುಲದವನು ಎಂದು ನನ್ನನ್ನು ಆಳಿಸುತ್ತಿರುವಾಗ ಅಮ್ಮ, ನಿನ್ನದೊಂದೇ ಒಂದು ಮಾತಿನಿಂದ ಎಲ್ಲವನ್ನು ಪರಿಹರಿಸಬಹುದಾಗಿದ್ದ ನೀನ್ಯಾಕೆ ತಾಯಿ ಸುಮ್ಮನಾದೆ? ನೀನ್ಯಾಕೆ ಸುಮ್ಮನಾದೆ? ಹೋಗಲಿ ಬಿಡು ತಾಯಿ, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮನಡು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ತಾಯಿ, ಪರಮ ಪಾಪಿಯಾಗುವೆ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗಳ ನೆನಪು ಬಂದಿತ್ತಲ್ಲ, ಕರುಣೆ ತೋರಿತಲ್ಲ, ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ಮಾತನಾಡಬೇಡಕ್ಕಂತ ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲು ಆಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಅಮ್ಮ, ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದ್ರೆ ಅದೆಲ್ಲದಕ್ಕೂ ನಾನೆಲ್ಲವೇ ಕಾರಣಗಳು. ದಯಮಾಡಿ ಪಾಪಿಯನ್ನು ಕ್ಷಮಿಸಿಬಿಡು ಕರ್ಣ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿ. ಅಮ್ಮ, ನಿಮ್ಮ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಪುಣ್ಯ ಎಲ್ಲಿ ಲಭಿಸಬೇಕು? ಬಿಡು ತಾಯಿ ನಿನ್ನ ವ್ಯತೆಯನ್ನು. ವತ್ಸ, ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಏನು ಮುಂದಾದರೂ ನನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ
ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿಯಾಗಿರುವ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕಂದ. ಅಮ್ಮ, ಕರ್ಣನು ಪರದಾತನನ್ನು ತೊರೆಯುವುದೇ ತಾಯಿ. ನೀನು ವೀರ ಮಾತೆ. ಆತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿ ನಾನು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಅಮ್ಮ, ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿರುವರೆ? ಅಮ್ಮ, ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸದೇ ಇರುವರೆ? ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತ ಬೋಧನೆಯನ್ನು ಮಾಡಬೇಕು ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡುವ ಯೋಗ ನನ್ನದಲ್ಲಿದೆ ತಾಯಿ. ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ಎಳೆತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸಸಿಯು ಪೋಷಿಸರಿಲ್ಲದೆ ಒಣಗಿ ಹೋಗಿದೆ ತಾಯಿ. ಅದು ಪುನಃ ಚಿಗುರುವುದಿಲ್ಲ ತಾಯಿ. ಅಮ್ಮ, ಮಮಂ ಪ್ರಾಣಾಯೇ ಪಾಂಡವೇ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯ ಎಲ್ಲಿರುವುದು ತಾಯಿ? ಬಿಡು ತಾಯಿ ನಿನ್ನ ವ್ಯಥೆಯನ್ನು. ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನೂ ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗ್ಲಿ, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಆ ನನ್ನ ಸ್ವಾಮಿ ಕೌರವೇಶ್ವರನು ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ, ನೀನೇನು ಬಲ್ಲೆ? ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಕುಲದವನು, ಸೂತ ಕುಲದವನು ಎಂದು ನನ್ನನ್ನು ದೂಡಿ ಬಿಟ್ಟಾಗ, ಅಮ್ಮ, ನನ್ನನ್ನು ಅಂಗ ದೇಶಕ್ಕೆ ರಾಜನನ್ನಾಗಿ ಮಾಡಿ ನನ್ನ ಈ ಕುಲಹೀನನನ್ನು ಉದ್ಧಾರ ಮಾಡಿದ ನನ್ನ ಸ್ವಾಮಿ ಅಲ್ಲವೇ? ಅಮ್ಮ, ತನ್ನ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಅಮ್ಮ, ಸರ್ವತಾ ಆಗಲಾರದು ತಾಯಿ. ಖಂಡಿತವಾಗಿಯೂ ಯುದ್ಧದಲ್ಲಿ ಪರಾನ್ಮುಖಲಾಗಲಾರೆ ತಾಯಿ, ಆಗಲಾರೆ. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡು ಕರ್ಣ, ಅವರನ್ನು ಉಳಿಸಿಕೊಡು. ಆಗಬಹುದು ತಾಯಿ, ಆಗಬಹುದು. ಸತ್ಯಸಂಧನಾದ ಧರ್ಮರಾಯನೇನಾದರೂ ನನ್ನೆದುರು ಬಂದು ನಿಂತರೆ ನಾನು ತಲೆ ಎತ್ತಿಯೂ ಸಹ ನೋಡುವುದಿಲ್ಲ ತಾಯಿ. 1000 ಆನೆಯ ಭುಜವುಳ್ಳ ಭೀಮಸೇನನು ತನ್ನ ಗದೆಯಿಂದ ನನ್ನ ಈ ದೇಹವನ್ನು ನುಚ್ಚು ನೂರು ಮಾಡಿದರೂ ನಾನು ಕೈ ಎತ್ತುವುದಿಲ್ಲ ತಾಯಿ. ಮಾದ್ರಿ ಕುಮಾರರಾದ ನಕುಲ ಸಹದೇವರಿಗೆ ನಾನು ಎಂದಿಗೂ ಕೇಡನ್ನು ಬಯಸುವುದಿಲ್ಲ ತಾಯಿ. ಅಮ್ಮ, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಇದೇನಿದು ಹೀಗೆ ಹೇಳುತ್ತಿರುವೆ? ಹೌದು ತಾಯಿ, ಆತನ ವಿರುದ್ಧ ಆತನ ಮೇಲೆ ಯುದ್ಧವನ್ನು ಮಾಡುವುದು ಆ ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳ ಇರುವುದು ತಾಯಿ. ಅಮ್ಮ, ಅರ್ಜುನನಿಂದ ನಾನೇ ಅಮ್ಮ, ನನ್ನಿಂದ ಅರ್ಜುನನೇ ಹತನಾದರು. ಕುಮಾರ, ಅಮ್ಮ, ನಿನಗೆ 5 ಮಕ್ಕಳು ಉಳಿದೇ ಉಳಿಯವರು. ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಏಕೆ ಆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗಲಿ ಬಿಡು. ಇನ್ನು ನಾನು ನಿನ್ನ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವಿಯಾ ಕರ್ಣ? ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯಾ?
ಎಂದು ತಿಳಿದೆಯಾ? ಅದೇನು ಹೇಳು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು. ಕುಮಾರ, ಆಯುಷ್ಯವಿದ್ದವರು ಎಲ್ಲಿ ಆದರೂ ಹೋಗಿ ಬದುಕಿಕೊಳ್ಳುವುದು, ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವ ಸುಡುವುದಿಲ್ಲೇನೋ ನಾ. ದೊಡ್ಡ ಬಾಣವ ಸುಡುವುದಿಲ್ಲೇನೋ ನಾ. ದಿಟ್ಟತನದಿ ಬೇಟದಿ ಹೋಗುವೆ. ಹೇಳು ಕರ್ಣ. ದಿಟ್ಟತನದಿ ಬೇಟದಿ ಹೋಗುವೆ. ಕುವರನಿ ಕೇಳೋ ಪರಮದಯಾಳು. ಹರಿಯು ನಿನಗೆ ಸರಿಸಮನಾರು. ಕರ್ಣ. ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಈ ಪಾಂಡವರ ಮೇಲೆ ನಿನಗೆ ಎಷ್ಟೊಂದು ಮಮತೆಯಮ್ಮ. ಈ ಪಾಂಡವರ ಮೇಲೆ ತೋರಿಸಿದ ಪ್ರೀತಿಯಲ್ಲಿ ಈ ಪಾಪಿ ಕಣ್ಣನ ಮೇಲೆ ಎಲ್ಲಿಷ್ಟೂ ಇಲ್ಲದೆ ಹೋಯಿತೆ ಅಮ್ಮ. ಅದೆಂತಹ ಘೋರ ಪ್ರಸಂಗವೇ ಬಂದರು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನೋ ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನೇ ಅಪಹರಿಸಿಬಿಟ್ಟನು. ಆತನ ದುರಾದೃಷ್ಟಕ್ಕೆ ವಿದುರ ಮಹಾಶಯನು ತನ್ನ ಪವಿತ್ರವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದೆಂದು ವಾಗ್ದಾನ ಪಡೆದಿರುವಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಉಳಿದಿದ್ದು ದೈವಿಚ್ಛೆ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಶಾಂತಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನಿ ಜನನಿ. ಸಂದೇಹವ ಬಿಡುವಮ್ಮ, ಈ ಕಣ್ಣನ ಮಾತನ ಕೇಳಮ್ಮ. ಸಂದೇಹವ ಬಿಡುವಮ್ಮ. ಸಂದೇಹವ ಬಿಡುವಮ್ಮ, ಈ ಕಣ್ಣನ ಮಾತನ ಕೇಳಮ್ಮ. ಸಂದೇಹವ ಬಿಡುವಮ್ಮ. ಹಿಡಿಯುವುದೊಂದೇ ಬಾಣದಂತೆ ಕೊಡುವುದಿಲ್ಲದ ಮತ್ತೊಂದ. ಹಿಡಿಯುವುದೊಂದೇ ಬಾಣದಂತೆ ಕೊಡುವುದಿಲ್ಲದ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ, ಮುಗಿಲ ಇಳಿದು ಬರಲಿ, ಈ ಧರೆಯ
ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷದಂತಾಗಲಿ. ನೀವಿನ್ನು ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಅಮ್ಮ, ಹೇಳು ಕರ್ಣ. ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಬಹುಶಃ ಕೊನೆಯ ದರ್ಶನವೂ ಇದೇ ಆಗಿರಬಹುದು. ಕರ್ಣ, ಮುಂದೆ ನೋಡುತ್ತೇನೆ ಎಂದು ತಿಳಿಯದು ತಾಯಿ. ಅಮ್ಮ, ಒಂದು ಮಾತಿದೆ ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅದೇನೆಂದು ಕೇಳು ಕಂದ. ಅಮ್ಮ, ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ಹೌದು ತಾಯಿ. ಹಾಗೆ ದೇವವಶಾತ್ ನಾನು ಈ ಯುದ್ಧದಲ್ಲೇನಾದರೂ ಹತನಾದರೆ ಅಮ್ಮ, ಸತ್ಯಸಂಧನಾದ ಧರ್ಮರಾಯರ ಕೈಯಲ್ಲಿ ನನ್ನ ಉತ್ತರಾದಿ ಕ್ರಿಯೆಗಳನ್ನು ಮಾಡಿಸಿಕೊಡು ಎಂದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವುದಾಗಿ, ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನು ಬರಲೇ ಕರ್ಣ. ಆಗಲಿ ತಾಯಿ. ಅಮ್ಮ, ಕಣ್ಣನನ್ನು ಒಬ್ಬಂಟಿಯಾಗಿ ಮಾಡಿಬಿಟ್ಟು ಹೊರಟೇ ಹೋದೆಯ ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ದೈವಾನುಕೂಲದವನು ಬದುಕಿದ್ದರೂ ಏನು ಪ್ರಯೋಜನ? ನಾನು ಈಗಲೇ ರಣರಂಗಕ್ಕೆ ಹೋಗಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಬೇಕು. ಏ ವಿಧಿ, ನಿನ್ನ ಲೀಲೆ ಅಗಣಿತ ಅಪಾರ. ವಿಜಯ 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 Yeah.
ಅರ್ಜುನ, ಪರಮಾತ್ಮ, ಈ ಕುರುಕ್ಷೇತ್ರದ ಪುಣ್ಯ ಭೂಮಿಯನ್ನು ಒಂದು ಸಾರಿ ವೀಕ್ಷಣೆ ಮಾಡು. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರರೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ಯೋಧರನ್ನು ತೋರಿಸು. ಅರ್ಜುನ, ನಿನ್ನ ಇಚ್ಛೆ ಎಂತಾಗಲಿ. ಅರ್ಜುನ, ಪರಮಾತ್ಮ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಉನ್ಮೀಲಿತವಾದ ಮಹಾಸಾಗರದಂತೆ ಕಾಣುತ್ತಿರುವುದು ನೋಡು. ದುರ್ಯೋಧನನು ತನ್ನ ಪ್ರಿಯ ಮಿತ್ರರಾದ ಕರ್ಣ, ದುಶ್ಯಾಸನೊಡನೆ ಕೂಡಿಕೊಂಡು ಸೈನ್ಯದ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅರ್ಜುನ, ಪರಮಾತ್ಮ, ಅತ್ತ ನೋಡು ಪಾರ್ಥ. ದುರ್ಯೋಧನ 99 ಮಂದಿ ಸಹೋದರರು ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವರು. ಅವರ ಸಮೂಹದಲ್ಲಿ ಅವರ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ನಿಂತಿರುವವರೇ ಮಹಾಮಹಿಮನ ದ್ರೋಣನು. ಅರ್ಜುನ, ಪರಮಾತ್ಮ, ಅತ್ತ ನೋಡು. ಅವರ ಹಿಂಭಾಗದಲ್ಲಿ ವಲ್ಕಲಧಾರಿಯಾಗಿ ನಮ್ಮನ್ನೇ ತದೇಕ ಚಿತ್ತದಿಂದ ನೋಡ್ತಿರ್ತವಂತವನೇ ಅಶ್ವತ್ಥಾಮನು. ಅರ್ಜುನ, ಪರಮಾತ್ಮ, ಚತುರಾಶ್ವವಾದ ಸುವರ್ಣಮಯವಾದ ರಥದಲ್ಲಿ ಕುಳಿತಿರುವಂತಹ ಆ ಮಹಾಮಹಿಮನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ರತ್ನಖಚಿತವಾದ ಅಧಿಕಾರದ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಕುರುವಂಶದ ಪಿತಾಮಹನು, ಈ ಭರತ ವಂಶದ ಕೀರ್ತಿಶೇಷನು. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಮಹಿಮನಿಗೊಂದು ಸಾರಿ ವಂದಿಸು. ಅರ್ಜುನ, ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ಇದು ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಅರ್ಜುನ, ಏಕೆ ವಿಚಲಿತನಾಗಿರುವೆ?
ನನ್ನ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಕೈ ಕಾಲುಗಳು ನಾಲಿಗೆಯೂ ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನು, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ನಾತಿಗಳು. ಇವರೆಲ್ಲಷ್ಟು ಜನರ ದಮನಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿತಿದೆ ಬಲ್ಲೆಯ ದೇವ. ರಾಜ್ಯದ ಮೇಲಿನ ಆಸೆಗಾಗಿ ನಾನೀ ಗುರುವರೆಗೆ ನಾತಿ ಹಿಂಸೆಗೆ ಕೈ ಹಾಕಲಾರೆನು. ನನಗೆ ಈ ಯುದ್ಧವೂ ಬೇಡ, ರಥವನ್ನು ಹಿಂತಿರುಗಿಸು ಮಿತ್ರ. ಅರ್ಜುನ, ಪರಮಾತ್ಮ. ಇಂತಹ ಅರ್ಜುನ, ಪರಮಾತ್ಮ. ವಿಷಮೇ ಸಮಪಸ್ಥಿತಂ ವಿಷಮೇ ಸಮಪಸ್ಥಿತಂ ಸ್ವರ್ಗಂ ಮಮ ಕೀರ್ತಿಕರಮಾರ್ಜುನ. ಅರ್ಜುನ, ಅರ್ಜುನ, ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಿನ್ನಲ್ಲಿ ಇಂತಹ ಕಲ್ಮಶ ಭಾವವು ಏಕೆ ಮುಟ್ಟಿದ್ದು? ನೀ ಕ್ಷತ್ರಿಯನಾಗಿ ಹುಟ್ಟಿರುವ ನೀನು ಹೇಡಿಯಂತೆ ತೆರೆದಿರುವ ಸ್ವರ್ಗದ ಬಾಗಿಲನ್ನು ತಿರುಗಿಸಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ಭಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮ ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಹೆರವೆಲೆ ಬಾಣವನ್ನು ತೊಡುವುದೇ, ಗುರುವುದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವರು. ಬಂಧು ಬಾಂಧವರ ರಕ್ತದಿಂದ ತೋಯಿಸಿ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಪಗಳಿಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಸೃಜನವಧಿಯು ನನಗೆ ಸಮ್ಮತವಲ್ಲ. ಅರ್ಜುನ, ಪರಮಾತ್ಮ. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಋಣಿಯಲ್ಲಿ ನಾನು ಬಿಡಲ
ಯಾರನ್ನು ಯಾರು ಒದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಾನವನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಅಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹಕ್ಕೆ ಮಾತ್ರ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ಮಾನವನ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅಂತರಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು ಅರ್ಜುನ. ಪರಮಾತ್ಮ, ಪಂಡಿತರಾದವರು ಅದಕ್ಕಾಗಿ ದುಃಖಿಸುವುದಿಲ್ಲ. ಇಲ್ಲಿ ಭೀಷ್ಮ, ದ್ರೋಣ, ನಾನು, ನೀನು, ಜೊತೆಗೆ ಇಲ್ಲಿ ನೆಲೆದಿರುವ ಎಲ್ಲ ಸಭಿಕರು ಕೂಡ ಅನೇಕ ಬಾರಿ ಈ ಭೂಮಿಯ ಮೇಲೆ ಜನ್ಮಿಸಿರು, ಮುಂದೆಯೂ ಜನ್ಮಿಸಿರು. ಜನ್ಮ ಮೃತ್ಯುಗಳು ಆತ್ಮನ ಅವತಾರದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುತ್ತದೆ. ಅದಕ್ಕಾಗಿ ಚಿಂತಿಸಬೇಡ ಪಾರ್ಥ. ನಿನ್ನ ಭಯವನ್ನು, ನಿನ್ನ ಕರ್ಮವನ್ನು, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರಿನೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯ ದಿಕ್ಕಿನಿಂದ ಸರ್ವಾಂಗಗಳು ನಿಷೇಧಿತವಾಗುವುದು. ಆದರೂ ನಾನು ಹೇಳಿಲ್ಲ, ಪಾಪ ಭೀತಿಯಿಂದ ಯುದ್ಧನಾಗಿರಬೇಕು. ಪರಮಾತ್ಮ, ಯುದ್ಧದ ಹೊರತಾಗಿ ಈ ಕ್ಷತ್ರಿಯರಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅರ್ಜುನ, ಪರಮಾತ್ಮ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ದೇಹಗಳನ್ನಾದರೂ ತ್ಯಾಗ ಮಾಡಬೇಕಾಗುವುದು. ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ಅರ್ಜುನ, ನೆನಪಿರಲಿ, ಇದು ಧರ್ಮ ಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಮಹಾಪಾಪಕ್ಕೆ ಗುರಿಯಾಗುವೆ, ಅಪಕೀರ್ತಿಗೆ ಬಾಧನೆನಿಸುವೆ. ನಿನ್ನಂತ ಸಂಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಘೋರತನವು. ಅರ್ಜುನ, ಪರಮಾತ್ಮ, ಶತ್ರುಗಳು ನಿನ್ನನ್ನು ಹೇಡಿ ಎಂದು ಹೊಳೆಯುವರು, ಮಿತ್ರರು ನಿನ್ನನ್ನು ವಂಚಕನೆಂದು ನಿಂದಿಸುವರು. ಆ ಮನೋವಿಕಾರವನ್ನು ಬಿಟ್ಟು ಸದ್ಧರ್ಮವನ್ನು ಪಾಲನೆ ಮಾಡು. ಕರ್ಮವು ಮಾನವ ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ವರ್ಜಿತನು, ಸರ್ವರಿಂದಲೂ ವರ್ಜಿತನು, ಸರ್ವರಿಂದಲೂ ನಿಶ್ಚಿತನು. ಆದ್ದರಿಂದ ನೀನು ನಿನ್ನ ಮನೋವಿಕಾರವನ್ನು ನಾಶ ಮಾಡಿಕೊಳ್ಳದೆ ಈ ಯುದ್ಧದಲ್ಲಿ ನನ್ನ ಧರ್ಮವೇನೋ, ಧರ್ಮ ರಕ್ಷಣೆಯೋ, ಧರ್ಮ ನಾಶವೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ಪರಮಾತ್ಮ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಅಪೇಕ್ಷಿಸದೆ ನಿನ್ನ ಕರ್ಮವನ್ನು ನೀನು ಆಚರಿಸು. ಏಕೆಂದರೆ ಕರ್ಮವು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾಫಲಗಳು ಅವನ ಅಧೀನವಲ್ಲ. ನೀನೀಗ ನಿನ್ನ ಮನೋವಿಕಾರವನ್ನು ಬಿಟ್ಟು ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಸ್ವರ್ಗವನ್ನು, ಪರದಲ್ಲಿ ಕೀರ್ತಿಯನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತವ ನೀನು ಯಾರು? ಏ ಮಹಾಮಹಿಮ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಪರಮಾತ್ಮ, ನಾವಿಬ್ಬರು ಈ ಭೂಮಿಯ ಮೇಲೆ ಅನೇಕ ಬಾರಿ ಜನ್ಮಿಸಿರುವು. ನನಗೆ ಅದರ ನೆನಪಿದೆ, ಆದರೆ ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮಕನು, ಪಂಚಭೂತಗಳ ಒಡೆಯನು. ಯಾವಾಗ ಭೂಮಿಯ ಮೇಲೆ ಧರ್ಮದ
ಪತನವು ಅಧರ್ಮದ ಉದ್ಧಾರವೂ ಆಗುವುದು. ನಾನು ಆಗ ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ಶಿಕ್ಷಣೆ, ಧರ್ಮ ಸಂಸ್ಥಾಪನೆಯು ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಅರ್ಜುನ, ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ತಥಾಸ್ತು ಅರ್ಜುನ. ಆಡೈತು. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ನಾನು ಮಾಯಾಸ್ವರೂಪ, ದರಿದ್ರಿ ಎನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವುದು. ಜಲರೂಪದಿಂದ ಪ್ರಾಣಿಗಳಿಗೆ, ಸಮಸ್ತ ಜೀವಿಗಳಿಗೆ ಪ್ರಾಣದಾನವನ್ನು ಮಾಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬಂಧಿ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪಗಳಿಂದ ಮಾನವನ ಆತ್ಮಪ್ರಜ್ಞೆಯನ್ನು ಎಚ್ಚರಿಸಿ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಜಗತ್ತಿನ ಬಹುರೂಪಾತ್ಮಕವಾದ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ನಾನೇ ಕಾರಣಕರ್ತನಾಗಿ ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠನು ನಾನೇ ಆಗಿರುವೆನು. ಅರ್ಜುನ, ಪರಮಾತ್ಮ, ದಾರದಲ್ಲಿ ಪೋಷಿತವಾಗಿರುವ ಮಣಿ ಸಮೂಹದಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪೋಷಿತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರಲ್ಲಿ ಕಾಂತಿಯು ನಾನೇ ಆಗಿರುವನು. ವೇದಗಳಲ್ಲಿ ಓಂಕಾರವು ನಾನು, ಮಾನವನ ಪೌರುಷತ್ವವು ನನ್ನದು. ದೇವತೆಗಳಲ್ಲಿ ಇಂದ್ರನು, ಸಾಮಗಳಲ್ಲಿ ವೇದವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ನಾನೇ ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ. ಅದರಲ್ಲಿ ಒಂದು ಅಲ್ಪಾಂಶದಿಂದ ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳು ನಡೆಯುವು. ಅರ್ಜುನ, ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಹೃದಯವು, ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುವ ನೀನು ಯಾರು? ನಿನ್ನ ವಿಶ್ವರೂಪವನ್ನು ತೋರಿಸು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಅರ್ಜುನ, ತಥಾಸ್ತು ಅರ್ಜುನ. ನೀನೀಗ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವ ಕಾಲ ಸ್ವರೂಪಿಯಾದ ನಾನು, ಕರಾಳ ಸ್ವರೂಪನಾದ ನಾನು, ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನೀನು ನೆಪ ಮಾತ್ರಕ್ಕೆ ನನ್ನ ಸಾರಥಿಯಾಗು. ಯುದ್ಧದಲ್ಲಿ ಜಯವನ್ನು, ಕೀರ್ತಿಯನ್ನು ಪಡೆಯುವೆ. ಅರ್ಜುನ, ಇದೋ ನೋಡು ನನ್ನ ವಿಶ್ವರೂಪವನ್ನು.
ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಬೇಡುವೆ ಚರಣನೆ ಕರಗಳ ಬೇಡುವೆ ಚರಣನೆ ಮಾಡು ಕೃಪೆಯನ್ನು ಪಾಮರರನ್ನೊಳು ಮಾಡು ಕೃಪೆಯನ್ನು ಮಾಡು ಕೃಪೆಯನ್ನು ಪಾಮರರನ್ನೊಳು ಮಾಡು ಕೃಪೆಯನ್ನು ರೂಪವ ಬೇಗೆಯ ಸಹಿಸೆ ರೂಪವ ಬೇಗೆಯ ಸಹಿಸೆ ಶರಣರ ಮೊರೆಯೋ ಜೀವನ ನೀಡಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಹೊರಗಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು ಕೈ ಕಾಲುಗಳು ಕಂಪಿಸತೊಡಗು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ದಿವ್ಯ ರೂಪವನ್ನು ತೋರಿಸು ಭಕ್ತರ ಹೃದಯದಲ್ಲಿ ಭಕ್ತರ ಪರಾಧೀನ ಆನಂದ ತರಂಗಗಳನ್ನಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸಿ ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಮಂದಹಾಸವನ್ನು ತೋರಿಸು ಭಯವನ್ನು ಬಿಡು ಪ್ರಾಣಸಖ. ಭಯವನ್ನು ಬಿಡು ಪ್ರಾಣಸಖ. ಭಯವನ್ನು ಬಿಡು ಪ್ರಾಣಸಖ. ಶಂಖಚಕ್ರ ಗದಾಹಸ್ತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ತುಂಬಿದ ಸಾಗರದಲ್ಲಿ ಸಮುದ್ರದ ಮಧ್ಯದ ಜಲರಾಶಿಯಲ್ಲಿ ನಿಶ್ಚಲವಾಗಿ ಸಾಗುತ್ತಿರುವ ನೌಕೆ ಅಂತ ನಿನ್ನ ಹೃದಯವು ಶಾಂತವಾಗಲಿ. ಅರ್ಜುನ ಪರಮಾತ್ಮ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನಿನ್ನ ರಥವನ್ನು ಕರ್ಣಾಧಾರವಾಗಿ ನಡೆಸಲು ಕರ್ಣಾಧಾರಗಿಂತು ನಡೆ ಯುದ್ಧರಂಗಕ್ಕೆ ಹೋಗೋಣಪ್ಪ ಅಂತ ಆಗಬಹುದು. ಉದಯ ಸಂತಾಪವು ಬೇರೆಯ ನೀಡಿತು, ಸಾರಿತು ವ್ಯಸನವು ಹಿತ ಸಹಿಸೇ ದೇವಾ. ಉದಯ ಸಂತಾಪವು ಬೇರೆಯ ನೀಡಿತು, ಸಾರಿತು ವ್ಯಸನವು ಹಿತ ಸಹಿಸೇ ದೇವಾ. ರಂಗನು ಬಳಗವ ಬಲಿಯನ್ನು ಕೊಟ್ಟು, ರಂಗನು ಬಳಗವ ಬಲಿಯನ್ನು ಕೊಟ್ಟು, ರಂಗನು ಬಳಗವ ಬಲಿಯನ್ನು ಕೊಟ್ಟು, ರಾಜ್ಯವನ್ನಾಳುವ ಆಸೆಯೇಕೋ. ರಾಜ್ಯವನ್ನಾಳುವ ಆಸೆಯೇಕೋ. ಹೃದಯ ಸಂತಾಪವು ಬೇರೆಯ ನೀಡಿತು, ಸಾರಿತು ವ್ಯಸನವು ಹಿತ ಸಹಿಸೇ ದೇವಾ. 10 ದಿನದ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು.
ಇನ್ನೇನು ನಮ್ಮ ವಿಜಯ ಸೂರ್ಯ ಉದಯಿಸಿದಂತೆಯೇ ಎಂದು ನಾನು ಭಾವಿಸಿದೆನು. ಆದರೆ ದ್ರೋಣರ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ನಿನ್ನೆಯ ದಿನ ಸ್ವತಃ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆ. ಭೀಮಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ಅರ್ಜುನನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಶಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಹಿಂತಿರುಗುವ ಸಂಭವವಿಲ್ಲವಣ್ಣ. ಈಗಿದರ ಉಪಾಯವೇನು? ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಈ ಗದೆ ಇರುವಾಗ, ನನ್ನ ಪೂಜ್ಯ ಪಿತಾಮಹನ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊತ್ತಿರುವಂತಹ ಆಪತ್ತಾದರೇನು? ಅಭಿಮನ್ಯು, ದೊಡ್ಡಪ್ಪ, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಚಿತವಾದ ಕೌರವರ ಬಾಣ ಪರಂಪರೆಯು ನಮ್ಮ ಸೈನ್ಯವನ್ನು ಹತನಾಗಿಸಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಹೌದು. ಚಕ್ರವ್ಯೂಹ ಭೇದಿಸುವನು ನಮ್ಮ ಬಳಿ ಕೇಳುವುದಕ್ಕಾಗಿ ಬಂದಿರುವುದು. ಅಭಿಮನ್ಯು, ನಿನ್ನ ದೊಡ್ಡಪ್ಪ. ಉತ್ಸಾಹವನ್ನು ಪ್ರೋತ್ಸಾಹಿಸುವೆ. ಆದರೆ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ನನಗೇಕೋ ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಾನು ಚಿಕ್ಕವನೇ ಇರಬಹುದು, ಆದರೆ ನನ್ನ ತೊಳೆಯುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಪ್ರಕಾಶದಿಂದ ತೊಳಮಾನವಾಗಿರುವುದು. ಅದು ತನ್ನ ಕುಯುಕ್ಕೆಸಲ ಮಹಾಯುದ್ಧವನ್ನು ಬೆಳೆಯುತ್ತಿರುವುದು. ನನ್ನನ್ನು ಮಗನಾಗಿ ಪಡೆದ ವೀರದನೆಯು ಅಭಿಮಾನದಿಂದ ಹೋಗಲಿ. ವೀರದನೆಂದಲೂ ವೀರ ಪ್ರಸದ ಅನಾಥಾಶ್ರಮವನ್ನು ಸುರಿಸಲಿ. ಯೋಗ್ಯಾನುಸಾರ ದೊರೆದಾಗ ಧೈರ್ಯದಿಂದ ಹೋರಾಡುವುದೇ ಕ್ಷಾತ್ರಧರ್ಮ. ಮಾನಕಂಜಿ ಶತ್ರು ಹಂಕಾರ ಕಡಿದ ಈ ಖಡ್ಗವು ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನ ಕಟ್ಟಿಸಿಕೊಳ್ಳುತ್ತಲ್ಲ. ದೊಡ್ಡಪ್ಪ, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಈ ಚಕ್ರವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ವೃಥಾ ವ್ಯರ್ಥ ಮಾಡಬೇಡ ತಂದೆಯೇ, ನನಗೆ ಕೊಡಿ. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆ ಈ ವೀರ ಬಾಲಕನ ಉತ್ಸಾಹ ಅಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ಅಭಿಮನ್ಯುವಿನ ಸಹಾಯಕ್ಕೆ ನಾನು ನಿಲ್ಲುವೆನು. ಅಭಿಮನ್ಯುವು ವ್ಯೂಹವನ್ನು ಭೇದಿಸಿದರೊಡನೆ ಅವನ ಹಿಂದೆ ನಗ್ಗೆ ವ್ಯೂಹವನ್ನು ಭಿನ್ನವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ದೊರೆತಿರುವ ಉಪಾಯವನ್ನು ನಿರಾಕರಿಸುವುದು ಉಚಿತ ಅಲ್ಲ ಅಣ್ಣ. ಭೀಮಸೇನ, ನಿನ್ನಿಷ್ಟದಂತೆಯೇ ಆಗಲಿ. ಕುಮಾರನ ಪ್ರಾಣವನ್ನು ನಿನ್ನ ಕೈಗೊಪ್ಪಿಸುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನಿವನನ್ನು ಬಿಟ್ಟಿರಲಾರದು. ಆಗಲೇ ಪ್ರಾಣ ಪದಕವು ಅಚ್ಚಳಿದೆ ಪುನಃ ಬಂದು ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ನಿಮ್ಮೆಲ್ಲರ ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿನಗೆ ಮಂಗಳವಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ವಜ್ರಕವಚ ನನಗೆ ಭಯವಿಲ್ಲುವುದು.
ಪ್ರಾಣೇಶ್ವರ ಪ್ರಾಣೇಶ್ವರಿ, ನಮಸ್ಕರಿಸುತ್ತೀಯಾ? ಉತ್ತರ. ಪ್ರಾಣೇಶ್ವರ ಪ್ರೇಯಸಿ, ನಿನ್ನ ದೇವರ ದರ್ಶನ ಹೊಂದಿದೆ. ಆದರೆ ಈ ದೇವರ ದರ್ಶನಕ್ಕಾಗಿ ಏನನ್ನು ಸಿದ್ಧಪಡಿಸಿರುವೆ ಹೇಳು? ನನ್ನ ಸರ್ವಸ್ವವನ್ನು ತಮಗಾಗಿ ಅರ್ಪಿಸಿರುವನು ಅಂದ ಮೇಲೆ ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯ? ನಿನ್ನ ಹೃದಯ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವಾಗುತ್ತೀವಿ ಸ್ವಾಮಿ. ನಾನು ಅದನ್ನು ಬಲ್ಲೆನು ಪ್ರೇಯಸಿ. ಪ್ರತಿದಿನವೂ
ಪ್ರತಿಕ್ಷಣವೂ ನಿನ್ನ ಪ್ರೀತಿಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತರ. ವಸಂತದ ಬಳ್ಳಿಯು ದಿನದಿನವೂ ಹೊಸದಾದ ಗಾನದಿಂದ ಪ್ರಕೃತಿ ನಡೆಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ತನ್ನ ಸೂರ್ಯಕಾಂತಿಯನ್ನು ಜಗತ್ತಿಗೆ ಬೆಳಗುವನು. ಇಂದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ಆನಂದವು ಮುಂದಿನ ಆನಂದ. ಪ್ರೀತಿಯ ವಿಚಾರವೂ ಹಾಗೆ. ಪ್ರಣಯದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪ್ರಣಯ, ಪ್ರಣಯ ಮತ್ತು ಸಮ್ಮಿಳನ ಈ ಉಭಯ ಭಾವಗಳ ಪ್ರೇಮ ಆಕರ್ಷಣೆಯೇ ಪ್ರೇಮ ಸಜೀವ. ಪ್ರೇಯಸಿ, ನಿನ್ನೆಯ ದಿನ ನಾವು ತೀವ್ರ ವಿಯೋಗ ಶೋಕದಿಂದ ದಗ್ಧರಿತರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವುದು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದೇ ಆಸೆ ನನ್ನ ಉತ್ತರ. ಪ್ರಾಣೇಶ್ವರ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳ ನಿರಾಕರಿಸಬಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು, ನಿನ್ನ ಇಚ್ಛೆಯಂತೆ ನಾನು ನಡೆಯುವೆನು. ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರ್ಘ್ಯ ಸ್ವೀಕರಿಸಿದೇವ. ನಾನೇ ಆಯ್ದು ಕಟ್ಟಿದ ಹೂಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿದ್ದೀಯಾ? ಪ್ರೇಮ
ಸುಂದರಿ, ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವನು. ಎಲ್ಲಿ ಸ್ವಾಮಿ? ನನ್ನ ಪಾರ್ಶ್ವದಲ್ಲಿ. ಆಹಾ, ಬನ್ನಿಪ್ರಿಯ, ಕುಳಿತುಕೊಳ್ಳಿ ಸ್ವಾಮಿ. ಇದೇಕೆ ಪ್ರಾಣೇಶ್ವರ ಇಂಥ ಮುಖ ಭಂಗಿ? ನನ್ನೇನಾದ್ರೂ ಅಪರಾಧವಾಯಿತು ಸ್ವಾಮಿ? ಪ್ರೇಯಸಿ, ಈ ದಿನ ನಾನು ಯುದ್ಧದಲ್ಲಿ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸವಿಯಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಪ್ರಾಣೇಶ್ವರ, 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತನಾಗಿದೆ. ಈ ದಿವಸವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಉತ್ತರ, ದ್ರೋಣನ ಚಕ್ರವನ್ನು ಭೇದಿಸಲು ಯುಧಿಷ್ಠರ ರಾಜೇಂದ್ರನ ಅನುಮತಿಯನ್ನು ಪಡೆದಿರೋನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳುಹಿಸಿಕೊಡು. ಪ್ರಿಯತಮ, ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸಾಧಾರಣ ಮಾಡಬೇಕಾಗಿತ್ತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಪ್ರೀತಮ, ಇದನ್ನೊಂದು ಸಾರಿ ಎದೇರಿಸಿ ನೋಡಲೇ? ಉತ್ತರ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಾಗ ಅನಂಗ ರಾಜಲಕ್ಷ್ಮಿಯರು ನಿನ್ನ ಸಖಿಯರು ತಂದಂತಹ ಹೂಗಳನ್ನು ಎದೇರಿಸಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಸ್ವಾಮಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಉತ್ತರ, ಒಂದೇ ಉಸಿರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು ಪ್ರಿಯ. ಪ್ರಾಣೇಶ್ವರ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155
ಈಗಲೂ ನೀನು ನಗುತ್ತಿರುವೆಯಾ? ಯುದ್ಧವನ್ನು ನಿರ್ಮಿಸಿದ ವಿಧಾತನೇ ಬೇರೆ, ಹಾಸ್ಯಮಯ ಗಾನಮಯ ಆದಂತಹ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗೆಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸುವರು. ಇದುವರೆಗೂ ಹಾಸ್ಯಮಯಾದ ಗಾನಶೀಲೆಯಾದ ಒಬ್ಬ ನೋಡಿದೆ, ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ನೋಡಿದೆ. ಹೋಗುತ್ತಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ಸಂತೋಷಕ್ಕಾಗಿ ನನ್ನನ್ನು ಕಳಿಸಿಕೊಡ್ಬೇಕು. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಿಯ. ಅಥವಾ ಪ್ರಚನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೇತರ ಭಾಗದ ಕರ್ತವ್ಯದಲ್ಲಿ ಸಾಹಸವದನೆಯಾಗಿ ನಿರ್ವಹಿಸಿಗಳು. ಉತ್ತರ, ನಾನು ನೋಡುತ್ತಿರುವ ಈಶ್ವರ ಸಣ್ಣ ಪುತ್ಥಳಿಯಲ್ಲಿ, ಶಿರೀಷದ ಮಾಧವ ಸಂಪಿಗೆಯಲ್ಲಿ, ಮಲ್ಲಿಗೆ ಮಾಧುರ್ಯದಲ್ಲಿ, ಇಹ ಸಂಕೇತದಲ್ಲಿ ನೀನು ನಾರಿರತ್ತಳು. ನೀವು ಕ್ಷತ್ರಿಯ ರತ್ನ, ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತು. ಉತ್ತರ, ಹಾಗಾದರೆ ನಿನಗೆ ಯಾವ ಗೌರವಗಳಿಲ್ಲವೇ? ಯುದ್ಧದಲ್ಲಿ ನನ್ನ ಮನೆದಂತಹ ವೀರ ಭಕ್ತಿಯರು, ವೀರ ಸತಿಯರು, ಅವರಿಗೆ ಯಾವ ಗೌರವಗಳಿಲ್ಲವೇ? ಉತ್ತರ, ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡಿದ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದೊರಪಿತಳಾಗದ ಮನತಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ಬಣ್ಣೆಯನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ಯುದ್ಧರಂಗದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ? ಪ್ರಾಣೇಶ್ವರ, ಅಳುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತುಟುಕಮ್ಮನೆ ಭೂಮಿಗೆ ಬಿದ್ದರು ನಾನೇ ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯು ವೀರ ಸತಿ ಪತಿ ಆಜ್ಞೆ ಒಳಗೆ ದೇವರ ಆಜ್ಞೆ.
ಇನ್ನು ನನಗೆ ಇನ್ನು ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ನಾನು ರಣರಂಗದಲ್ಲಿ ಬೆಳೆಯುವನು. ನನಗಿನ್ನೂ ಅಪಜಯ ಇಲ್ಲ. ಉತ್ತರ ಪ್ರಾಣೇಶ್ವರ, ಉತ್ತರ ಹೊರಡೋಣವೇ ಸ್ವಾಮಿ? ಹೋಗೋಣ. ಆಹಾ. ಭೀಮಸೇನ, ಎಂತಹ ಅಪಮಾನ! ಈ ಸಾರಿ ದುರ್ಯೋಧನನು ನಿನ್ನನ್ನು ವಂಚಿಸಿದನು. ಏನು ಮಾಡುವ ಪರಮಾತ್ಮ? ಧರ್ಮನಂದನ, ದುರ್ಯೋಧನನು ವೈಶಂಪಾಯನ ಸರೋವರದ ಜಲಸ್ತಂಭನ ವಿದ್ಯೆಯಿಂದ ಅಡಗಿ ಕುಳಿತಿರುವನು. ಅವನನ್ನು ದುರ್ಯೋಧನನು ಯುದ್ಧದ ಆಹ್ವಾನಕ್ಕಾಗಿ ದುರ್ಯೋಧನನು ಹೊರಗೆ ಕೂಗು. ಭೀಮಸೇನ, ದುರ್ಯೋಧನನು ಕೂಗು, ಹೊರಗಡೆ ಬರುವುದು. ಅಗ್ರಜ, 11 ಅಕ್ಷೋಹಿಣಿ ಕುರು ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಸೈಂಧವ, ಶಲ್ಯಾದಿ ಮಹಾರಥಿಕರು ನಿನಗಾಗಿ ಪ್ರಾಣಗಳನ್ನು ಬಿಟ್ಟರು. ಶಕುನಿಯಂತಹ ಏಡಿಯು ನರಾಧಮನು ಸಹ ನಿನಗಾಗಿ ಯುದ್ಧವನ್ನು ಮಾಡಿ ರಣಾಂಗಣದಲ್ಲಿ ಮಡಿದನು. ನೀನು ಸೋತ ನಾಯಿಯಂತೆ ಮಾಡಿ ಬಂದೆ. ಕ್ಷತ್ರಿಯಾದಮ, ಕುಲಾಂಗನ, ಭರತ ವಂಶದ ಕಳಂಕ ಸ್ವರೂಪನೇ, ಎದ್ದು ಬಾರೋ. ವಿರಾಟನ ಮನೆಯ ಅಡಿಗೆ ಮನೆಯ ಭಟ್ಟಂಗೆ ವೀರರ ಮನವು ನಿನಗೆ ಎಲ್ಲಿ ತಾನೆ ತಿಳಿಯುವುದು? ನಾನು ಪ್ರಾಣ ಭಯದಿಂದ ಅಡಿಗೆ ಕುಳಿತಿಲ್ಲ. ಪ್ರಮತ್ತ ವಿಕ್ರಮದಿಂದ ಕೊನೆಯ ಬಾರಿ ಹೋರಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದೆನು. ಈ ದುರ್ಯೋಧನನ ಉನ್ನತ ತುದಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯದಲ್ಲಿ ನಾನು ಮತ್ತು ಈ ಗದೆ ಉಳಿದಿರುವೆವು. ಪಾಂಡವರೊಡನೆ ಪಾಂಡವ ವೀರರೇ, ನಾನು ನಿಮ್ಮನ್ನು ಗದಾ ಯುದ್ಧಕ್ಕೆ ಕರೆಯುವನು. ಒಬ್ಬೊಬ್ಬರಾಗಿ ಬಂದಿರಿ. ಸಾಮರ್ಥ್ಯವಿರುವರು ಎದುರುಗರಿಲ್ಲದೆ. ಭೀಮಸೇನ, ಇದಕ್ಕೆ ಏನು ಉತ್ತರ ಕೊಡುವೆ? ಇದು ಸಿದ್ಧನಾಗಿರುವನು. ಕೃಷ್ಣ, ದುರ್ಯೋಧನ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂಬುದನ್ನು ನಾನು ಮೊದಲೇ ಬಲ್ಲೆ. ಆದರೆ ನಾನು ಅದಕ್ಕಾಗಿ ದುಃಖಿಸುವುದಿಲ್ಲ. ನಿನ್ನ ಇಚ್ಛೆ ಪೂರ್ಣವಾಗುವುದು ಕೋದರ. ಭೀಮಸೇನ, ಭೀಮಸೇನ, ಈ ದುರ್ಯೋಧನನ್ನು ನೀನು ವಧಿಸಬಲ್ಲೆ. ಆದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ನೀನು ಕೂಡ ಈ ಭೀಮಸೇನನನ್ನು ವಧಿಸಬಲ್ಲೆಯಾದರೆ ಅಪಕೀರ್ತಿಯ ಕಳಂಕದಿಂದ ಮುಕ್ತನಾಗಿ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ಭೀಮಸೇನ, ಯೋಧ ಮಾಡು. ಯುದ್ಧ ಮಾಡು. ಎನ್ನ
ಈ ವೀರ ಶಿಖಾಮಣಿಗೆ ರಾಜೋಚಿತವಾದ ಅಂತ್ಯ ಸಂಸ್ಕಾರವನ್ನು ಮಾಡಿ ಹಸ್ತಿನಾವತಿಗೆ ತೆರಳಿ ಪಟ್ಟಕ್ಕೆ ಸಿದ್ಧನಾಗು ಧರ್ಮನಂದನ. ಬರ್ರಿ ಎಲ್ಲ ಜನ. धर्मराय महाराज को, धर्मराय महाराज को, धर्मराय महाराज को। जय मंगलदायक करिए जय पावन दारे मोरारे जय मंगलदायक करिए मंगलवर गुण श्रीलोला जय मंगलवर गुण श्रीलोला जय मंगलवर गुण श्रीलोला जय मंगलवर गुण श्रीलोला जय 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 मंगलदायक करिए जय पावन दारे मोरारे जय मंगलदायक हरिये जय इंदिरारमण गोविंद आंजनेय वರದ गोविंद सत्य संकल्पनाथ शनिदेवर पादारविंद गोविंद श्री बयल उद्भव नायक पोषित नाटक मंडली की वंदे ಏನೇ ಬರಲಿ ಶಾಂತಿ. ನೆಲಮಂಗಲದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನವನ್ನ ನಾಟಕವನ್ನ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡಿ ಎಲ್ಲರ ಮನಸೂರೆಗೊಂಡಿದ್ದಾರೆ. ಅವರಿಗೆ ಬಹಳ ವಿಶೇಷವಾದ ಧನ್ಯವಾದಗಳನ್ನ ನಾವು ಹೇಳಬೇಕಾಗಿದೆ. ಈ ಒಂದು ನಮ್ಮ ವಕೀಲ ಮಿತ್ರರಿಗೆ ಸಂಗೀತ ಮತ್ತು ನಿರ್ದೇಶನವನ್ನು ನೀಡಿದ ಹಾಗೂ ಬೆಳ್ಳಿ ಕಿರೀಟ ಪುರಸ್ಕೃತರಾದ ಶ್ರೀ KN ಬಸವರಾಜ್ ಅವರಿಗೆ ವಿಶೇಷವಾದ ಕೀರ್ತಿ ಸಲ್ಲತಕ್ಕದ್ದು. ಯಾಕೆಂದ್ರೆ ಇಲ್ಲಿ ಯಾರು ಬಹಳಷ್ಟು ಸಲ ಮಾಡಿದವರು ಇರಲಿಲ್ಲ. ಕೇವಲ ಒಂದು ಬಾರಿ ಪ್ರಪ್ರಥಮ ಬಾರಿಗಿದ್ದವರೇ ಬಹಳಷ್ಟು ಜನ. ಅವರೆಲ್ಲರೂ ಸಹ ಉರಿದುಂಬಿಸಿ ಅವರಿಗೆ ಬಹಳ ವಿಶೇಷವಾಗಿ ಅವರು ಸಮಯ ಕೊಟ್ಟು, ನಮ್ಮ ವಕೀಲರಲ್ಲಿ ಸಮಯ ಕೊಡಕ್ಕೆ ಅವಕಾಶ ಇರಲಿಲ್ಲ, ಆದರೂ ಅವರು ಅದನ್ನು ಅನುಸರಣೆ ಮಾಡಿಕೊಂಡು ವಿಶೇಷವಾಗಿ ಈ ಒಂದು ನಾಟಕವನ್ನ ಪ್ರಪ್ರಥಮ ಬಾರಿಗೆ ಅದ್ಭುತವಾಗಿ ಬಹಳ ಯಶಸ್ವಿಯಾಗಿ ಹಾಗೂ ಬಹಳ ವಿಶೇಷವಾಗಿ ನಡೆಸಿಕೊಟ್ಟದಕ್ಕೆ ಹಾಗೂ ಎಲ್ರಿಗೂ ನಿರ್ದೇಶನವನ್ನ ಮಾರ್ಗದರ್ಶನವನ್ನ ನೀಡಿದ್ದಕ್ಕೆ ಶ್ರೀಯುತ KN ಬಸವರಾಜ್ ಅವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸನ್ಮಾನವನ್ನ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಹರೀಶ್ ಸಾಹೇಬರು ಹಾಗೂ ಸಂದೇಶ್ ಸಾಹೇಬರು ನಡೆಸ್ಕೊಡ್ಬೇಕು ಅಂತ ಕೋರ್ಕೊಳ್ತೀನಿ. ಎಲ್ಲರೂ ದಯಮಾಡಿ ಚಪ್ಪಾಳೆ ತಟ್ಟಿ ಅವರಿಗೆ ಗೌರವ ಸೂಚಿಸಬೇಕು ಅಂತ ತಮ್ಮೆಲ್ಲರೂ ಸಹ ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವವನ್ನು ಸೂಚಿಸಬೇಕು. ವಿಶೇಷ ಪರಿಶ್ರಮ ಹಾಕಿ ನಿಮ್ಮನ್ನ ತಿದ್ದಿ ತೀಡಿ ಅದ್ಭುತವಾಗಿ ಈ ನಾಟಕ ಬರಲಿಕ್ಕೆ ವಿಶೇಷ ಆಸಕ್ತಿಯನ್ನ ವಿಶೇಷ ಕಾಳಜಿಯನ್ನು ವಹಿಸಿರುವಂತಹ ಶ್ರೀಯುತ KN ಬಸವರಾಜ್ ಅವರವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು, ಅಭಿವಂದನೆಗಳು. ಈ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಅವ್ರ ಬಗ್ಗೆ ತಮ್ಗೆಲ್ಲ ಹೇಳ್ಬೇಕಾಗಿಲ್ಲ. ಅವರು ಏನು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು ಆಗ ಬಹಳಷ್ಟು ಜನ ಹುಟ್ಟೇ ಇರಲಿಲ್ಲ. ಅವರು 50 ವರ್ಷಗಳ
ಒಂದು ವಕೀಲ ವೃತ್ತಿಯನ್ನ ಯಶಸ್ವಿಯಾಗಿ ನಡೆಸಿ ಇವತ್ತು ಸಹ ಹಿರಿಯರಿಗೆ ಮತ್ತು ಕಿರಿಯರಿಗೆ ಎಲ್ರಿಗೂ ಸಹ ಮಾರ್ಗದರ್ಶನವನ್ನು ನೀಡಿ ಹಾಗೂ ಪ್ರಪ್ರಥಮ ಬಾರಿಗೆ ಈ ನಾಟಕವನ್ನ ನಾವು ಏರ್ಪಡಿಸೋಣ ಅಂತ ನಮ್ಮ ವಕೀಲ ಮಿತ್ರರು ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಅದು ಏನೇ ಆಗ್ಲಿ ಅದು ಎಷ್ಟೇ ಖರ್ಚಾಗ್ಲಿ ನಾನ್ ಮಾಡ್ತೀನಿ, ನೀವು ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬೇಡಿ, ನೀವು ಪ್ರಾಕ್ಟೀಸ್ ಮಾತ್ರ ಆಲೋಚನೆ ಮಾಡಿ ಅಂದ್ಬಿಟ್ಟು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರಿಂದ ಒಂದು ಅನುಮತಿಯನ್ನ ಪಡೆದು ಹಾಗೂ ವಿಶೇಷವಾಗಿ ಎಲ್ಲಾ ರೀತಿಯ ಪ್ರೋತ್ಸಾಹ, ಯಾವುದೇ ಅಡೆತಡೆ ಬಂದ್ರು ಎಲ್ಲಾ ರೀತಿಯಲ್ಲೂ ಹಣಕಾಸಿನ ನೆರವಾಗ್ಲಿ ಅವ್ರಿಗೆ ಬೇರೆ ಎಲ್ಲಾ ರೀತಿಯ ನೆರವನ್ನು ನೀಡಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸಲಿಕ್ಕೆ ಕಾರಣಕರ್ತರಾದ ಏಕೈಕ ಕಾರಣಕರ್ತರಾದಂತಹ ಶ್ರೀಯುತ ಕೆ ಶಿವಮೂರ್ತಿರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಅಲಂಕಾರ ಕುಡಿದ ಭವ್ಯ ರಂಗ ಸಜ್ಜಿಕೆಯಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ವಕೀಲ ಮಿತ್ರರು ನಾಟಕವನ್ನ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳು ಹಾಗೂ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಎಲ್ಲ ನಮ್ಮ ವಾದ್ಯವನ್ನ ನುಡಿಸಿ ಈ ನಾಟಕಕ್ಕೆ ವಿಶೇಷವಾಗಿ ಒಂದು ಸಂಗೀತ ವಾದ್ಯಗಳನ್ನು ನುಡಿಸಿದ ತಬಲ, ಹಾರ್ಮೋನಿಯಂ ಹಾಗೂ ಇತರ ಸಾಧನಗಳನ್ನ ಸಂಗೀತ ಉಪಕರಣಗಳನ್ನು ನುಡಿಸಿ ಸುಶ್ರಾವ್ಯವಾಗಿ ಮಾಡಿದಂತಹ ಎಲ್ಲ ನಮ್ಮ ಕಲಾವಿದರುಗಳಿಗೆ ವಂದನೆಗಳು ಹಾಗೂ ಶ್ರೀಯುತ ಕಿಶೋರ್ ಸಾಹೇಬ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ನಮ್ಮ ನಿಮ್ಮೆಲ್ಲರ ಕೋರಿಕೆ, ಕೀಬೋರ್ಡ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಫೋಟೋಗ್ರಾಫರ್ ನವೀನ್ ದಯಮಾಡಿ ನೀನು ಸಹ ಬಂದು ಬೆಳಗಿನಿಂದ ನೀನು ಅಳ್ಳಾಡದೆ ಒಂದೇ ಕಡೆ ನಿಂತಿದ್ದಿ ಪಾಪ. ಎಲ್ಲ ನಮ್ಮ ಕಲಾವಿದರಿಗೆ ಸ್ವಲ್ಪ ಜಾಗ ಕೊಟ್ಟು ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಫೋಟೋಗೆ ಅನುಕೂಲ ಆಗ್ಲಿ. ಸ್ವಲ್ಪ ನಮ್ಮ ಇಲ್ಲೇನು ವಕೀಲ ಮಿತ್ರರು ಇದ್ದೀರೋ ಸ್ವಲ್ಪ ಪಕ್ಕಕ್ಕೆ ಸರಿಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಂಡು ಹಿಂದಕ್ಕೆ ನಿಂತ್ಕೊಳ್ಳಿ. ನಮ್ಮ ವಕೀಲ ಮಿತ್ರರು ದಯಮಾಡಿ ಹಿಂದಕ್ಕೆ ನಿಂತ್ಕೊಂಡ್ರೆ ಫೋಟೋ ಚೆನ್ನಾಗಿ ಬರುತ್ತೆ. ಶ್ರೀಯುತ ಕಿಶೋರ್ ಸಾಹೇಬ್ರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಮತ್ತೊಮ್ಮೆ ಕೋರ್ಕೊಳ್ತಾ ಇದ್ದೀನಿ. ಸಾಲಿಗೆ ನಿಂತ್ಕೊಳಕ್ ಹೇಳಿ ಸಾಹೇಬರುಗಳ ಹತ್ರ ಹಂಗೆ ಕೊಡ್ಸ್ಕೊಂಬಂದ್ಬಿಡಿ. ಹಂಗೆ ಈ ಕಾರ್ಯಕ್ರಮಕ್ಕೆ ಒಬ್ಬ ವ್ಯಕ್ತಿ ವಿಶೇಷವಾಗಿ ಈ ಮುನ್ನುಡಿಯಿಂದ ಹಿಡಿದು ಈ ಕೊನೆ ಅಂತ್ಯ ಆಗೋ ತನಕ ಬಹಳ ಶ್ರಮ ವಹಿಸಿದ್ದಾರೆ ಅಂದ್ರೆ ಅದು ನಮ್ಮ ಗಂಗೇಗೌಡರವರು ಈ ನಾಟಕದಲ್ಲಿ ಪಾತ್ರಧಾರಿ ಆಗಿಲ್ಲ ಅಂದ್ರೂ ಸಹ ವಿಶೇಷವಾಗಿ ಎಲ್ಲಾ ರೀತಿಯಲ್ಲೂ ನಮ್ಮ ವಕೀಲ ಮಿತ್ರರಿಗೆ ಜೊತೆಯಾಗಿ ನಿಂತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿ ಬಹಳ ಕಷ್ಟಪಟ್ಟಿರುವಂತಹ ವ್ಯಕ್ತಿ ಅಂದ್ರೆ ನಮ್ಮ KR ಗಂಗೇಗೌಡ. ಆತನಿಗೆ ನಮ್ಮ ವಕೀಲ ಮಿತ್ರರು ಹಾಗೂ ಮಾನ್ಯ ನ್ಯಾಯಾಧೀಶರಿಂದ ಸನ್ಮಾನವನ್ನ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲ ಪಾತ್ರಧಾರಿಗಳು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹಂಗೆ ನಿಂತ್ಕೊಳ್ರಿ. ಪಾತ್ರಧಾರಿಗಳು ಬಹಳ ವಿಶೇಷವಾಗಿ ಕಾಣಿಸ್ಕೊಂಡಿದ್ದಾರೆ. ಮೊದಲಿಗೆ ನಮ್ಮ 1ನೇ ಕೃಷ್ಣ ಪಾತ್ರವನ್ನ BT ಮೋಹನ್ ಕುಮಾರ್ ಅವರು ನಮ್ಮ ಸಾಹೇಬ್ರುಗಳು ಮಾಡಬೇಕು ಅಂತ ಹಾಗೂ ಅಧ್ಯಕ್ಷರು ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. 1ನೇ ಕೃಷ್ಣ BT ಮೋಹನ್ ಕುಮಾರ್ ಅವರು. ಹಾಗೆ 2ನೇ ಕೃಷ್ಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ BS ಹನುಮಂತರಾಯಪ್ಪರವರು.
ಅವ್ರ ಬಗ್ಗೆ ನಾವು ಹೇಳ್ಬೇಕಾಗಿಲ್ಲ. ಕಲೆ ಅವ್ರಿಗೆ ರಕ್ತಗತ ಆಗ್ಬಿಟ್ಟಿದೆ. ಯಾವುದನ್ನೇ ಆಗಿ ಬಹಳ ವಿಶೇಷವಾಗಿ ಆಸಕ್ತಿ ವಹಿಸಿ ಮಾಡುವಂತಹ ಮತ್ತು ಬೇರೆಯವ್ರಿಗೂ ಸಹ ಮಾರ್ಗದರ್ಶನ ಮಾಡುವಂತಹ ನಮ್ಮ BS ಹನುಮಂತರಾಯಪ್ಪ ಅವರು 2ನೇ ಕೃಷ್ಣ ಪಾತ್ರವನ್ನು ವಹಿಸಿದ್ರು. ಹಾಗೂ ಧರ್ಮರಾಯ ನಮ್ಮ GH ನಾಗೇಶ್ ಅವರು ಸಹ ಬಹಳ ವಿಶೇಷವಾಗಿ ಎಲ್ಲರ ಮನಸೂರೆಗೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸನ್ಮಾನ. ಭೀಮಸೇನ ಎಲ್ಲರೂ ಬಹಳ ಖುಷಿ ಪಟ್ಟು ಏನು ಆ ಆರ್ಭಟವನ್ನು ನೋಡಿ ಆನಂದಿಸಿರುವಂತದ್ದು ನಮ್ಮ ಭೀಮಸೇನರಾದ BA ಮಂಜುನಾಥ್ ಅವರು ಬರೀ ನಾಟಕದಲ್ಲಿ ಪಾತ್ರಧಾರಿ ಅಲ್ಲ, ಈ ನಾಟಕ ನಡೀಲಿಕ್ಕೆ ವಿಶೇಷವಾಗಿ ತನು ಮನಧನವನ್ನ ಮಾಡಿ ಇಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ನಮ್ಮ BA ಮಂಜುನಾಥ್ ಅವರು ಕಾರಣ. ಭೀಮಸೇನರವರಿಗೆ ಸನ್ಮಾನ. ಅರ್ಜುನ ನಮ್ಮ ಜಂಟಿ ಕಾರ್ಯದರ್ಶಿ ಆದಂತಹ KN ರಾಮೇಗೌಡರವರು ಅವರು ಸಹ ವಿಶೇಷವಾಗಿ ಬಹಳ ಮುತುವರ್ಜಿ ವಹಿಸಿ ಮಾಡಿದ್ದಾರೆ, ಎಲ್ಲರ ಮನಸ್ಸನ್ನುಗೊಂಡಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸನ್ಮಾನ. ಅಭಿಮನ್ಯು HN ನಾಗೇಶ್ ರವರು ಮೊದಲು ಮತ್ತು ಕೊನೆಯಲ್ಲಿ ಅಭಿಮನ್ಯುವನ್ನು ವಿಶೇಷ ಬಹಳ ಅದ್ಭುತವಾಗಿ ಎಂಟ್ರಿ ಕೊಟ್ಟು ಬಹಳ ವಿಶೇಷವಾಗಿ ನಿಮ್ಮೆಲ್ಲರನ್ನು ರಂಜಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸನ್ಮಾನ. ಹಾಗೆ ದುರ್ಯೋಧನ ಬೈಲೇಗೌಡರವರು ಬಹಳಷ್ಟು ಜನ ಅವ್ರನ್ನ 2ನೇ ದುರ್ಯೋಧನ ಮಿಸ್ ಮಾಡ್ಕೊಂಡು ಹೋದ್ರು. ವಿಶೇಷವಾಗಿ ಬೈಲೇಗೌಡರವರನ್ನ ಪಾತ್ರವನ್ನು ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ. ದುರ್ಯೋಧನನಿಗೆ ಸೂಕ್ತವಾದ ವ್ಯಕ್ತಿ ಅಂತ ಅನಿಸ್ಕೊಂಡಿದ್ದಾರೆ. ಅವರಿಗೂ ಸಹ ಸನ್ಮಾನವನ್ನ ನೆರವೇರಿಸಿದ್ದಾರೆ. 2ನೇ ದುರ್ಯೋಧನ ಸಂತೋಷ್ VP ಅವರು ಸಹ ಬಹಳ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಿ ಆ ಪಾತ್ರಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸನ್ಮಾನ. ದುಶ್ಯಾಸನ ಬಹಳ ವಿಶೇಷವಾದ ಪಾತ್ರ ಇದು. ದುಶ್ಯಾಸನ ನಿತ್ಯ ಕೃಷ್ಣರವರು. ಭೀಷ್ಮ ನೀವೆಲ್ಲರೂ ನೋಡಿದ್ರ KD ಮಂಜುನಾಥ್ ನಾಯ್ಕ ಅವರು ಅದ್ಭುತವಾಗಿ ಈ ಪಾತ್ರಕ್ಕೋಸ್ಕರ ಗಡ್ಡ ಬಿಟ್ಟಿದ್ದಾರೆ. ನಾಳೆಯಿಂದ ಗಡ್ಡ ತೆಗೆಸ್ಬೇಕು ಅಂತ ಹೇಳ್ಕೊಂತೀವಿ. ಹಾಗೆ ಶಕುನಿಯವರು ನಾಗರಾಜು ಬಹಳ ಅತ್ಯದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸಿರುವಂಥದ್ದು ನಮ್ಮ ನಾಗರಾಜು ಅವರು. ಒಂದು ಹಂತದಲ್ಲಿ ಅವರು ಎಷ್ಟು ಭಾವುಕರಾಗಿದ್ರು ಜನ ಅಂದರೆ ಎಲ್ಲರೂ ಬಹಳ ವಿಶೇಷವಾಗಿ ಅವರಿಗೆ ಚಪ್ಪಾಳೆಯನ್ನು ತಟ್ಟಿದ್ರು. ಅವರು ಒಂದು ಹಂತದಲ್ಲಿ ಬಿದ್ದೋಗ್ತಾರೇನೋ ಅಷ್ಟು ಅದ್ಭುತವಾಗಿ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರ ವಂದನೆಗಳು. ದ್ರೋಣ ನಮ್ಮ MN ಮೋಹನ್ ಅವರು ದ್ರೋಣಾಚಾರ್ಯರು ಬಹಳ ವಿಶೇಷವಾದ ಒಂದು ಪಾತ್ರ, ಆ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸನ್ಮಾನ. ಹಾಗೆ 1ನೇ ಕರ್ಣ BA TN ವಿಜಯ್ ಕುಮಾರ್ ಅವರು ಸಹ ಪ್ರಪ್ರಥಮ ಬಾರಿಗೆ ಅತ್ಯದ್ಭುತವಾಗಿ ನಾಟಕವನ್ನು ಪ್ರದರ್ಶಿಸಿದ್ದಾರೆ. ಆ ಕರ್ಣನಿಗೆ ಅವರ ಸೀನಿಯರೇ ಕೊಡ್ತಾ ಇದ್ದಾರೆ, ಆಶೀರ್ವಾದ ಮಾಡಿ ಕೊಡಲಿ ಇವ್ರಿಗೆ. 2ನೇ ಕರ್ಣ ನಮ್ಮ ಸಂಪಂಗಿ BH ಅವರು ಸಹ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ಸೀನಿಯರಿಂದನೇ ಸನ್ಮಾನ. ವಿದುರ ನಮ್ಮ PA ಮನೇಶ್ ಅವರು ವಿದುರ ಪಾತ್ರವನ್ನು ನಿರ್ವಹಿಸಿದಂಥವರು ನಮ್ಮ ಐನೂರು PA ಮಹೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೂ ಬಲರಾಮರವರು ಭಾಳ ಚೆನ್ನಾಗಿ ವಸಂತರವರು ಪ್ರದರ್ಶನ ಮಾಡಿದ್ದಾರೆ. ಬಲರಾಮನಿಗೆ ಆ ಪಾತ್ರಕ್ಕೆ ಗೌರವ ಮತ್ತು ನ್ಯಾಯವನ್ನು ಒದಗಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸನ್ಮಾನ. ಹಾಗೆ B ಮಂತ್ರಿ ಚಂದ್ರಶೇಖರ್ T ರವರು ಭಾಳ ಚೆನ್ನಾಗಿ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸನ್ಮಾನ. ಮಾನ್ಯ ಚಂದ್ರಶೇಖರ್ ರವರಿಗೆ. ಹಾಗೆ ಅಕ್ರೂರ B ಸೈನ್ಯಾಧಿ ನಾಗರಾಜು ಎಸ್ ರವರು ದಯಮಾಡಿ ಬಂದು
ಅವರು ಮುಂದಿನ ಬಾರಿ ಭೀಮನಿಗೂ ಸಹ ಸಿದ್ಧ ಆಗಬೇಕು. ಆ ಪರ್ಸನಾಲಿಟಿ ಅಷ್ಟಿದೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೆ ಸಾತ್ಯಕಿ ನಕುಲಾರವರು, ನಮ್ಮ ಚಂದ್ರಶೇಖರ್ ಅವರು ಸಹ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಒಂದು ಗೌರವ ಸಮರ್ಪಣೆ. ಹಾಗೂ ಸೈಂಧವ ಸಹದೇವ ಶ್ರೀಯುತ ಶಿವಕುಮಾರ್ ಅವರು ಸಹ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ನಮ್ಮ ಬಾಲಕೃಷ್ಣರವರು ಅವರ ಮನೆಗೆ ಲೇಟ್ ಆಯಿತು ಅಂತ ಹೊರಟಿದ್ದಾರೆ. ಅವರು ನಮ್ಮ ರಾಮೇಗೌಡರ ಪುತ್ರರು, ನಿಶ್ಚಿತ್ ಆರ್ಗೌಡ ಅವರ ಪರವಾಗಿ ಅವ್ರ ತಂದೆಯವರೇ ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆ ಬಂದು ಉದ್ಘಾಟನೆ ಮಾಡಿ ಈ ಕೊನೆ ತನಕ ಇದ್ದು ಅವರು ಈ ಕಾರ್ಯಕ್ರಮನ ಅತ್ಯದ್ಭುತವಾಗಿ ನಮಗೆ ಸಹಕಾರವನ್ನು ನೀಡಿದ ಎಲ್ಲ ಮಾನ್ಯ ನ್ಯಾಯಾಧೀಶರುಗಳು, ಅದರಲ್ಲೂ ನಮ್ಮ ಹರೀಶ್ ಸಾಹೇಬರು ತಮ್ಮ ಎಲ್ಲ ಇದರಲ್ಲೂ ಹೇಳ್ತಾ ಇದ್ರಿ, ನಾವು ನಿಮ್ಗಿಂತ ಹೆಚ್ಚಿಗೆ ಕುತೂಹಲವಾಗಿದ್ದೀವಿ ಈ ನಾಟಕವನ್ನು ನೋಡಬೇಕು ಅಂತ. ನಿಮಗೆಷ್ಟು ಇದೆಯೋ ಅಷ್ಟೇ ನಾವು ಇದ್ದೀವಿ ಅಂತ ಹೇಳ್ತಿದ್ರು. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೆ ನಮ್ಮ ಸಂದೇಶ್ ಸಾಹೇಬರು ಅವರು ಕುಟುಂಬ ಸಮೇತರಾಗಿ ಈ ಒಂದು ನಾಟಕವನ್ನು ವೀಕ್ಷಿಸಿದ್ದಾರೆ. ಹಾಗೂ ಅವರು ಸಹ ಸಹಕಾರವನ್ನು ಸಂಪೂರ್ಣವಾಗಿ ನೀಡಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೆ ಕಿಶೋರ್ ಕುಮಾರ್ ಸಾಹೇಬರು ಅವರು ತಮ್ಮ ಕೊನೆ ಮಗನ್ನು ಕರ್ಕೊಂಬಂದು ಅವನಿಗೂ ಸಹ ಈ ನಾಟಕ ತೋರಿಸಿದ್ದಾರೆ. ಆತ ಚಿಕ್ಕ ಮಗ. ಅವರು ಸಹ ಈ ನಾಟಕಕ್ಕೆ ನಮ್ಮ ಪ್ರಾಕ್ಟೀಸ್ ಸಮಯದಲ್ಲಿ ಬರೋಕ್ಕಾಗಲ್ಲ ಅಂದ್ರೂ ಭಾಳ ಸಮಯಗಳು ಕೊಟ್ಟು ಏನೇ ಯಾವುದೇ ತೊಂದರೆ ಆಗದೆ ನೋಡಿ ನಮ್ಮೆಲ್ಲರಿಗೂ ಸಹಾಯ ಮಾಡಿದ್ದಾರೆ. ಅವರಿಗೂ ಸಹ ವಂದನೆಗಳು. ಈ ವೇದಿಕೆ ಮೂಲಕ ನಾನು ಇನ್ನೊಂದು ವಿಚಾರನ ಕೇಳ್ಕೊಳ್ಳೋದೇನೆಂದರೆ, ಈ ದಿನ ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ದಂಗೆ ನಮ್ಮ ನಾಟಕ ಪ್ರದರ್ಶನಕ್ಕೆ NPR ಅವರು ಬಹಳ ಹೆಚ್ಚಿನದಾಗಿ ಶ್ರಮವನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ವೇದಿಕೆ ಕಡೆಯಿಂದ ಒಂದು ಸನ್ಮಾನ. ನಮ್ಮ ಈ ಆರಕ್ಷಕ ಇಲಾಖೆಯವರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದೋಬಸ್ತನ್ನು ನೀಡಿ ವ್ಯವಸ್ಥಿತವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೂ ವಿಶೇಷವಾಗಿ ನಮ್ಮ ನಗರಸಭೆ ನೆಲಮಂಗಲ ಅದರ ನಾಗರಾಜು ಮತ್ತು ರಮೇಶ್, ಮುನಿಯಪ್ಪ ಇವರೆಲ್ಲರೂ ಸಹ ನಿನ್ನೆಯಿಂದನೂ ಸಹ ಇಲ್ಲಿದ್ದು ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ವಂದನೆಗಳು. ಹಾಗೆ ಬೆಸ್ಕಾಂ ವತಿಯಿಂದನೂ ಸಹ ಅವರು ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಸಹ ವಂದನೆಗಳು. ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಎಲ್ಲ ಪ್ರೇಕ್ಷಕರು ಹಾಗೂ ಪ್ರೋತ್ಸಾಹಕರು ಪ್ರತಿಯೊಬ್ಬರು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ತಮ್ಮೆಲ್ಲರಿಗೂ ಸಹ ವಂದನೆಗಳು.